ಹಾಯ್ ಹಲೋ ಎವ್ರಿವನ್, ಮೈಸೆಲ್ಫ್ ಡಾಕ್ಟರ್ ಸುನಿಲ್, ಯುವರ್ ಕನ್ಸಲ್ಟೆಂಟ್ ಪೀಡಿಯಾಟ್ರಿಷಿಯನ್. ನಾನು ಇವತ್ತು ನಿಮಗೆ ಮಕ್ಕಳಲ್ಲಿ ಡೈಪರ್ ರ್ಯಾಶ್ ಇರುತ್ತಲ್ಲ ಅದ್ರ ಬಗ್ಗೆ ಹೇಳ್ತೀನಿ. ಪ್ಲೀಸ್ ಫಾಲೋ ದಿಸ್ ಅಕೌಂಟ್. ಮಕ್ಕಳಲ್ಲಿ ಡೈಪರ್ ರ್ಯಾಶ್ ಅನ್ನೋದು ಎಸ್ಪೆಷಲಿ ಸಮ್ಮರ್ ಸೀಸನಲ್ಲಿ ವೆರಿ ಕಾಮನ್. ಎಸ್ಪೆಷಲಿ ಲೆಸ್ ದ್ಯಾನ್ 28 ಡೇಸ್ ಮಗು ನ್ಯೂ ಬಾರ್ನ್ ಬೇಬೀಸ್ ಇರುತ್ತಲ್ಲ, ಆ ಬೇಬೀಸ್ಗೆ ಕಾಮನ್ನಾಗಿ ಡೈಪರ್ ರ್ಯಾಶ್ ಬರುತ್ತೆ. ಡೈಪರ್ ರ್ಯಾಶ್ ಯಾಕೆ ಬರುತ್ತೆ ಅಂತ ಹೇಳ್ತೀನಿ. ಈ ಸಮ್ಮರ್ ಸೀಸನಲ್ಲಿ ಎಸ್ಪೆಷಲಿ ಟೈಟ್ ಡೈಪರ್ಸ್ ಹಾಕೋದಾಗಲಿ, ಯೂರಿನ್ ಮೋಷನ್ ಅದರೊಳಗಡೆ ಜಾಸ್ತಿ ಹೊತ್ತಿದೆ ಅಂತಂದರೆ ಡೈಪರ್ ರ್ಯಾಶ್ ಬರುತ್ತೆ. ಯಾಕಂದರೆ ಸ್ಕಿನ್ ವೆರಿ ಸೆನ್ಸಿಟಿವ್ ಇರುತ್ತೆ. ಇದೆಲ್ಲ ಇರಿಟೇಷನ್ ಥರ ಆ್ಯಕ್ಟ್ ಮಾಡಿ ಒಂದು ರ್ಯಾಶ್ ಥರ ಡೆವಲಪ್ ಆಗುತ್ತೆ. ಅದಕ್ಕೆ ಏನು ಮಾಡಬೇಕು ಅಂತಂದರೆ, ನೀವು ಯಾವುದೇ ಡೈಪರ್ಸ್ ಹಾಕ್ತೀರಾ ಸ್ವಲ್ಪ ಲೂಸಾಗಿರೋ ಡೈಪರ್ಸ್ ಹಾಕಬೇಕು, ತುಂಬ ಟೈಟಾಗಿ ಹಾಕೋಗಿಲ್ಲ. ಮತ್ತು ಡೈಪರ್ಸ್ನ ಎವ್ರಿ ಸೆಕೆಂಡ್ ಅವರ್ಲಿ, ನ್ಯೂ ಬಾರ್ನ್ ಬೇಬೀಸ್ ಲೆಸ್ ದ್ಯಾನ್ 1 ಮಂತ್ ಇರೋ ಬೇಬೀಸ್ ಎಲ್ಲ ಎವ್ರಿ ಸೆಕೆಂಡ್ ಅವರ್ಲಿ ನೋಡ್ತಾ ಇರಬೇಕು. ಡೈಪರಲ್ಲಿ ಯೂರಿನ್ ಮೋಷನ್ ಮಾಡಿದೆ ಅಂದರೆ ಚೇಂಜ್ ಮಾಡಬೇಕು. ಮೋರ್ ದ್ಯಾನ್ 1 ಮಂತ್ ಬೇಬಿ ಇದೆ ಅಂತಂದರೆ ಎವ್ರಿ 4th ಅವರ್ಲಿ ಅಟ್ಲೀಸ್ಟ್ ಯೂರಿನ್ ಇದೆ ನೋಡಿ, ಮೋಷನ್ ಇದೆಯಾ ನೋಡಿ ಚೇಂಜ್ ಮಾಡಬೇಕು. ಚೇಂಜ್ ಮಾಡಾದಮೇಲೆ ಮಗುನ ಮೋಷನ್ ಯೂರಿನ್ ಕ್ಲೀನ್ ಮಾಡೋ ಜಾಗದಲ್ಲಿ ತಣ್ಣೀರು ಬಟ್ಟೆ ಯೂಸ್ ಮಾಡ್ಬೋದು, ಕಾಟನ್ ಬಟ್ಟೆ, ಇಲ್ಲಾಂದರೆ ವೈಪ್ಸ್, ಏನೋ ವೈಪ್ಸ್ ಇರುತ್ತಲ್ಲ ಆಲ್ಕೋಹಾಲ್ ಫ್ರೀ ವೈಪ್ಸ್, ಅದನ್ನು ಯೂಸ್ ಮಾಡಿ ಜೆಂಟಲಾಗಿ ಕ್ಲೀನ್ ಮಾಡಿ ಅದನ್ನು ಡ್ರೈ ಮಾಡಬೇಕು. ತುಂಬ ಫೋರ್ಸ್ಫುಲ್ಲಾಗಿ ಕ್ಲೀನ್ ಮಾಡೋದಾಗಲಿ, ರಬ್ ಮಾಡೋದಾಗಲಿ, ಇಲ್ಲಾಂದರೆ ಒಣಗಿರೋ ಬಟ್ಟೆ ಏನಾದರೂ ತೊಗೊಂಡು ಅದನ್ನು ರಬ್ ಮಾಡಿದ್ರೆ ಡೆಲಿಕೇಟ್ ಸ್ಕಿನ್ ಬ್ಯಾರಿಯರ್ ಡಿಫೆಕ್ಟಿವ್ ಆಗುತ್ತೆ. ಈ ಥರ ರ್ಯಾಶ್ ಬರುತ್ತೆ. ಈ ಥರ ಮಾಡೋ ಹಾಗಿಲ್ಲ. ಇದನ್ನೆಲ್ಲ ಫಾಲೋ ಮಾಡಾದ್ಮೇಲೂ ಮಗುಗೆ ಡೈಪರ್ ರ್ಯಾಶ್ ಅನ್ನೋದು ಬಂದಿದೆ ಅಂತಂದರೆ ಯು ಕ್ಯಾನ್ ಯೂಸ್ ದಿಸ್ ಕ್ರೀಮ್. ಈ ಕ್ರೀಮ್ ಅನ್ನೋದು ಹೇಗೆ ಅಪ್ಲೈ ಮಾಡಬೇಕು ಅಂದರೆ, ಮೋಷನ್ ಯೂರಿನ್ ಡೈಪರ್ ರೀಜನಲ್ಲಿ ಎಲ್ಲ ಕ್ಲೀನ್ ಮಾಡಾದ್ಮೇಲಿಂದ ಕಾಟನ್ ಕ್ಲಾತ್ ಅಥವಾ ಇಲ್ಲಾಂದರೆ ವೈಪ್ಸಿಂದ ಕ್ಲೀನ್ ಆದಮೇಲೆ ಡ್ರೈ ಮಾಡೋಕ್ಕೆ ಬಿಡಬೇಕು. ಡ್ರೈ ಆದಮೇಲೆ ಈ ಕ್ರೀಮ್ ಅನ್ನೋದು ಜನರಸ್ ಅಮೌಂಟಾಗಿ ಎಲ್ಲ ಕಡೆನೂ ಎಲ್ಲೆಲ್ಲಿ ರ್ಯಾಶ್ ಇದೆಯೋ ಅಲ್ಲಿ ಅಪ್ಲೈ ಮಾಡಬೇಕಾಗತ್ತೆ. ಥಿಕ್ ವೈಟ್ ಲೇಯರ್ ಥರ ಅಪ್ಲೈ ಮಾಡಬೇಕು. ಅದು ಸ್ಕಿನ್ಗೆ ಮತ್ತು ಮೋಷನ್ ಯೂರಿನ್ಗೆ ಮಧ್ಯದಲ್ಲಿ ಬ್ಯಾರಿಯರ್ ಥರ ಆ್ಯಕ್ಟ್ ಮಾಡುತ್ತೆ. ಈ ರ್ಯಾಶ್ ಅನ್ನೋದು ಒಂದು 3 to 4 ಡೇಸಲ್ಲಿ ಕಡಿಮೆ ಆಗುತ್ತೆ. ಒಂದು ವೇಳೆ ಕಡಿಮೆ ಆಗ್ತಾಯಿಲ್ಲ, ಇನ್ನೂ ಜಾಸ್ತಿ ರ್ಯಾಶ್ ಆಗಿದೆ, ವೈಟ್ ಕಲರ್ ಬರ್ತಾಯಿದೆ, ಬ್ಲಡ್ ಬರ್ತಾಯಿದೆ, ಅಲ್ಲಿ ಸ್ಮಾಲ್ ಡ್ರಾಪ್ಸ್ ಆಫ್ ಬ್ಲಡ್ ಅಂತಂದರೆ ಇಮಿಡಿಯೇಟ್ಲಿ ಕನ್ಸಲ್ಟ್ ಯುವರ್ ಡಾಕ್ಟರ್. ಮೇ ಬಿ ಇನ್ಫೆಕ್ಷನ್ ಆಗಿರ್ಬೋದು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ಫಂಗಲ್ ಇನ್ಫೆಕ್ಷನ್ ಆಗಿರ್ಬೋದು. ಅದಕ್ಕೆ ಬೇರೆ ಆ್ಯಂಟಿಬಯೋಟಿಕ್ ಆಯಿಂಟ್ಮೆಂಟ್ಸ್ ಇರುತ್ತೆ, ಅದನ್ನು ಅಪ್ಲೈ ಮಾಡಬೇಕಾಗತ್ತೆ. ಸ್ಟೇ ಸೇಫ್, ಸ್ಟೇ ಹೆಲ್ದಿ. ಥ್ಯಾಂಕ್ ಯು.